ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಯಶೋಧ ಅಂತೇಳಿ ಪ್ರೊಫೈಲ್ನ ಹೆಸರಾಗಿರುತ್ತೆ. ಇವ್ರದ್ದು ಊರು ಬಂದ್ಬಿಟ್ಟು ದೊಡ್ಡೇರಿ, ಚಳ್ಳಕೆರೆಯಲ್ಲಿ ತಾಲೂಕಲ್ಲಿ ಬರ್ತಕ್ಕಂಥ ಈ ಒಂದು ದೊಡ್ಡೇರಿಯ ಊರಿನವರಾಗಿರ್ತಾರೆ ಇವರು. ಇವ್ರದ್ದು ತೊಂಡೆ ಹಣ್ಣು ಬಂದ್ಬಿಟ್ಟು 4 ಇಂಚು ಅಗಲ ಹಾಗೆ ಪಿಂಕ್ ಬಣ್ಣ ಹೊಂದಿದೆ. ಇವರಿಗೆ ಇಷ್ಟವಾದ ಸೀರೆ ಬಂದ್ಬಿಟ್ಟು ರೇಷ್ಮೆ ಸೀರೆ ಮಾತ್ರ ಇವರಿಗೆ ಇಷ್ಟ ಆಗೋದು, ಇನ್ನು ಬೇರೆವೆಲ್ಲ ಇಷ್ಟ ಆಗಲ್ಲ, ಆದರೆ ಹಾಕೋತಾರೆ ಅಷ್ಟೇ. ಕೊಡೋದು ಬಂದ್ಬಿಟ್ಟು ಮಲಗಿಕೊಂಡು ಎಷ್ಟಾದರೂ ಕೊಡ್ತೀನಿ ಆಯಿತಾ, ಬೇಕಾ ಬಿಟ್ಟು ಮಾಡ್ಬೋದು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ವಾಸ ಬಂದ್ಬಿಟ್ಟು ತುಮಕೂರು ಜಿಲ್ಲೆಯಲ್ಲಿ ಇವರು ವಾಸ ಮಾಡ್ತಾ ಇರೋದು, ಆದರೆ ಊರು ಬಂದ್ಬಿಟ್ಟು ಸ್ವಂತ ಊರು ದೊಡ್ಡೇರಿ ಆಗಿರುತ್ತೆ. ವರನ ಬಗ್ಗೆ ಹೇಳೋದಾದರೆ ಲೆಕ್ಚರರ್ ಪ್ರೊಫೆಷನ್ ಆದರೆ ಓಕೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇವರು ಸ್ನೇಹಿತರೆ 128 ಕೃಷಿ ಭೂಮಿಗೆ ಒಡತೆಯಾಗಿರ್ತಾರೆ, ಇವ್ರದ್ದೇನೇ ಇದೆ ಸ್ವಂತ. ಆಮೇಲೆ ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಅಷ್ಟು ನೀರಾವರಿ ಕೃಷಿ ಭೂಮಿಗೆ ಒಡತೆಯಾದರೂ ಸ್ವಲ್ಪನೂ ಕೂಡ ಇವರಿಗೆ ಜಂಬ ಇಲ್ಲ ಮತ್ತು ಸೊಕ್ಕು ಇಲ್ಲ. ಶಾಂತವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಹಾಗೆ ಬುದ್ಧಿವಂತಿಕೆಯ ಒಂದು ಸಂಸಾರವನ್ನು ನಡೆಸಿಕೊಂಡು ಹೋಗುವುದರಲ್ಲಿ ಸೂಕ್ಷ್ಮವಿಕೆ ಸ್ನೇಹಿತರೆ, ತುಂಬಾ ಬುದ್ಧಿವಂತೆ. ಹೇಳಿದ ರೀತಿ ದಿಂಗಲಿಲ್ಲ ಅಂತ ಗಂಡನನ್ನು ದೂರ ಇಟ್ಟು ವ್ಯಥೆ ಪಡುವ ಹಾಗೆ ಆಗಿದೆ. ಎಷ್ಟು ಹೊತ್ತಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ, ಆ ನೋವು ಹಂಚಿಕೊಳ್ಳೋಕ್ಕೆ ಮನಸ್ಸಿಲ್ಲ, ಹಾಗಾಗಿ ಆ ನೋವನ್ನು ಹೇಳ್ಕೊಳ್ಳಲ್ಲ. ಮತ್ತು ಆ ನೋವಿನ ಹೇಳ್ಕೊಳ್ಳೋದಕ್ಕೆ ಇವರಿಗೆ ಆಸಕ್ತಿನೂ ಇಲ್ಲ ಮತ್ತು ಸಮಯನೂ ಇಲ್ಲ ಅಂತ ಅಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಅಳು ಬಂದಾಗ ಕಣ್ಣೀರು ಒರೆಸೋಕ್ಕೂ ಸಮೇತ ಯಾರೂ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಸ್ನೇಹಿತರೆ ಒಂದು ಸಂಬಂಧನ ಇಟ್ಕೊಳ್ಳೋದ ಒಂದು ಸಲುವಾಗಿ ಪ್ರೊಫೈಲ್ನ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ 128 ಕೃಷಿ ಭೂಮಿಯಲ್ಲಿ ಏನೇನಪ್ಪ ಬೆಳೀತಾರೆ ಅಂದರೆ ತೆಂಗು, ಮಾವು, ಅಡಿಕೆ ಸ್ನೇಹಿತರೆ ಎಲ್ಲನೂ ಕೂಡ ಬೆಳೀತಾರೆ. ಅಷ್ಟೊಂದೆಲ್ಲ ಜಮೀನು ಆಸ್ತಿ ಎಲ್ಲ ಅಂತಸ್ತು ಎಲ್ಲ ಇದ್ರೂ ಸ್ನೇಹಿತರೆ ಒಂದು ಸ್ವಲ್ಪನೂ ಕೂಡ ಇವರಿಗೆ ಜಂಬ ಇಲ್ಲ. ಮತ್ತು ಬಾತುಕೋಳಿಗಳು ಅದು ಇದು ತುಂಬಾ ಇದೆ ಸ್ನೇಹಿತರೆ. ಒಂದು ಫಿಶ್ಗೆ ತೊಟ್ಟಿನೇ ಮಾಡಿಸಿದ್ದಾರೆ, ಒಂದು ತೊಟ್ಟಿ ಮೀನು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ದೊಡ್ಡದಾಗಿ. ಮತ್ತು ಇಷ್ಟೊಂದೆಲ್ಲ ರಾಗಿ, ಜೋಳ ಎಲ್ಲ ಬೆಳೀತಾರೆ ಸ್ನೇಹಿತರೆ ಇವರ ಒಂದು ಜಮೀನಿನಲ್ಲಿ. ತುಂಬ ಒಂದು ಒಳ್ಳೆಯ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಇವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಹೊಂದಿರ್ತಾರೆ. ಓಕೆ, ಬಾಯ್.